ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ನಮ್ಮ ದೇಶದ ಕಥೆನೇ ಇಷ್ಟೇ ಕಣ್ರಿ. ನಾವು ಗಾಂಧಿವಾದಿಗಳು ಅಂತ ಹೇಳ್ತಾರೆ, ಆದ್ರೆ ಗೋಮಾಂಸ ತಿಂತಾರೆ. ಗಾಂಧೀಜಿಯವರೇ ನಮ್ಮ ಆರಾಧ್ಯ ದೈವ ಅಂತ ಬೊಗಳಿ ಬಿಡ್ತಾರೆ. ಅದೇ ಗೋಹತ್ಯೆ ನಿಷೇಧ ಕಾನೂನು ಜಾರಿ ಮಾಡ್ತೀವಿ ಅಂತ ಬಿಜೆಪಿಯವರು ಕೇಳಿದ್ರೆ ಅವರನ್ನ ಕೋಮುವಾದಿಗಳು ಅಂತಾರೆ. ಇನ್ನು ಈ ಕಾಂಗ್ರೆಸ್ಸಿಗರಂತೂ ನಾವು ಸಂವಿಧಾನವನ್ನ ರಕ್ಷಿಸ್ತೀವಿ ಅಂತ ಹೇಳ್ತಾರೆ. ಜನ ಮುಂದೆ ನಿಂತು ಮೋದಿಯವರನ್ನ ಗೆಲ್ಸಿದ್ರೆ, ಅವರನ್ನ ಪ್ರಧಾನಿ ಮಾಡಿದ್ರೆ ಚುನಾವಣೆ ಮತಯಂತ್ರದಲ್ಲೇನೋ ಸಮಸ್ಯೆ ಇದೆ ಅಂತ ಬೊಬ್ಬೆ ಹಾಕ್ತಾರೆ. ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹೀಗೆ ಸಂವಿಧಾನಕ್ಕೆ ಮಹಾತ್ಮ ಗಾಂಧೀಜಿ ಅವರಿಗೆ ಅಪಮಾನ ಮಾಡೋ ಘಟನೆಯೊಂದು ನಡೆದು ಬಿಟ್ಟಿದೆ. ಎಂದಿನಂತೆ ದೇಶದ ಸ್ವಾತಂತ್ರ್ಯ ದಿನಾಚರಣೆ. ಅವತ್ತು ಮಾಂಸ ಮಾರಾಟ ನಿಷೇಧದ ವಿಷಯದಲ್ಲಿ ಈ ಅಸಾದುದ್ದೀನ್ ಓವೈಸಿ, ರಾಹುಲ್ ಗಾಂಧಿ ತರಾನೆ ಆಡುವಂಥ ಆದಿತ್ಯ ಠಾಕ್ರೆ ಅಂತವರು ರಾಜಕೀಯ ಮಾಡಿಕೊಂಡು ಕೂತಿರ್ತಾರೆ. ಆ ಮೂಲಕ ದೇಶದ ಸ್ವಾತಂತ್ರ್ಯೋತ್ಸವದ ಸಂಭ್ರಮವು ಇವರಿಗೆ ರಾಜಕೀಯದ ವಿಷಯ ಆಗಿದೆ. ಇಲ್ಲೂ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋಕೆ ಇವರು ಮುಂದಾಗ್ಬಿಟ್ಟಿದ್ದಾರೆ. ಹೀಗೆ ಮಾಡಿ ಮಾಡಿ ಇವರು ಜನರ ಕಣ್ಣಲ್ಲಿ ಚೀಪ್ ಆಗಿರೋದು. ಆಗಿದ್ದು ಇಷ್ಟೇ ನೋಡಿ ವೀಕ್ಷಕರೇ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಮಾಂಸ ಮಾರಾಟ, ಕಸಾಯಿಖಾನೆಗಳಲ್ಲಿ ಮಾಂಸ ಕಡಿಯುವುದು ಸೇರಿ ವಿವಿಧ ಚಟುವಟಿಕೆಗಳನ್ನು ನಿಷೇಧಿಸಲಾಗಿದೆ. ಬ್ಯಾನ್ ಮಾಡಿ ಅಂತ ಕಲ್ಯಾಣ್, ದೊಂಬಿವಿಲ್ ಮುನ್ಸಿಪಲ್ ಕಾರ್ಪೊರೇಷನ್ ಆದೇಶ ಹೊರಡಿಸಿದೆ. ಹೈದರಾಬಾದ್ನಲ್ಲೂ ಇಂಥದ್ದೇ ಒಂದು ಆದೇಶವನ್ನ ಅಲ್ಲಿಯ ಸ್ಥಳೀಯ ಆಡಳಿತ ಹೊರಡಿಸ್ಬಿಟ್ಟಿದೆ. ಸದಾ ಮುಸ್ಲಿಮರನ್ನ ಓಲೈಸುವ, ಅವರನ್ನ ಎತ್ತಿ ಕಟ್ಟುವ ಹುನ್ನಾರ ಮಾಡುವಂಥ AIMIM ಸಂಸದ ಅಸಾದುದ್ದೀನ್ ಓವೈಸಿ ಇಲ್ಲೂ ರಾಜಕೀಯವನ್ನ ಎಳೆದು ತಂದಿದ್ದಾರೆ. ಅತ್ತ ಬಾಲಬುದ್ಧಿ ಆದಿತ್ಯ ಠಾಕ್ರೆ ಕೂಡ ಸ್ಥಳೀಯ ಆಡಳಿತದ ನಿರ್ಧಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ದಿನ ಗೋಮಾಂಸ ಸೇರಿ ಯಾವುದೇ ಮಾಂಸವನ್ನ ಮಾರಾಟ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರೆ ಇವರ ಕರುಳು ಚುರುಕ್ ಅಂದ್ಬಿಟ್ಟಿದೆ. ಮಾಂಸ ತಿನ್ನೋದು ಅವರವರ ಹಕ್ಕು ಅಂತ ಕೂಗಾಡ್ತಾ ಇದ್ದಾರೆ. ಈ ಅಸಾದುದ್ದೀನ್ ಓವೈಸಿ, ಈ ಕಾಂಗ್ರೆಸ್ಸಿಗರು, ಆ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಸೇರಿ ಎಲ್ಲಾ ಪ್ರತಿಪಕ್ಷಗಳ ಹಣೆಬರವೇ ಇಷ್ಟು ನೋಡಿ. ಇವರಿಗೆ ದೇಶದ ವಿಚಾರ ಅಂತ ಬಂದಾಗ ರಾಜಕೀಯ ಮಾಡಬೇಕು, ಏನಾದ್ರೂ ಒಂದು ಕೊಂಕು ನುಡಿಬೇಕು. ಗೋಹತ್ಯೆಯನ್ನು ನಿಷೇಧ ಮಾಡಬೇಕು ಅನ್ನೋದು ಮಹಾತ್ಮ ಗಾಂಧೀಜಿಯವರ ಒತ್ತಾಯವಾಗಿತ್ತು. ಅವರೇ ಖುದ್ದು ಸಸ್ಯಾಹಾರಿಯಾಗಿದ್ರು. ಆದರೆ ಗಾಂಧೀಜಿ ಕೃಪೆಯಿಂದಲೇ ಪ್ರಧಾನಿಯಾದ ಜವಾಹರ್ಲಾಲ್ ನೆಹರು ಅವರು ಗೋಹತ್ಯೆಯನ್ನ ನಿಷೇಧ ಮಾಡಲೇ ಇಲ್ಲ. ಎಲ್ಲಿ ಮುಸ್ಲಿಮರು ನೊಂದ್ಕೊಂಡು ಬಿಡ್ತಾರೋ, ಓಟುಗಳು ಕೈತಪ್ಪಿ ಬಿಡ್ತೋ ಅಂತ ನೆಹರು ಇಂಥ ಕ್ರಮ ತೆಗೆದುಕೊಂಡಿಲ್ಲ. ನಂತರ ಬಂದಂಥ ಕಾಂಗ್ರೆಸ್ ಪ್ರಧಾನಿಗಳು ಮನಸ್ಸು ಮಾಡಲಿಲ್ಲ. ಹೀಗೆ ಗಾಂಧೀಜಿಯವರ ಕನಸನ್ನ ಕಾಂಗ್ರೆಸ್ಸಿಗರು ಕೊಂದು ಹಾಕಿದ್ರು. ಈಗ ಅಸಾದುದ್ದೀನ್ ಓವೈಸಿ, ಆದಿತ್ಯ ಠಾಕ್ರೆ ಅಂತವರು ಓಟಿಗಾಗಿ ಒಂದು ದಿನ ಮಾಂಸ ನಿಷೇಧ ಮಾಡಿದ್ದನ್ನು ಕೂಡ ಪ್ರಶ್ನಿಸುವ ಮಟ್ಟಿಗೆ ರಾಜಕೀಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದು ದೇಶದ ಸ್ವಾತಂತ್ರ್ಯ ಸಂಭ್ರಮಕ್ಕೆ ಮಹಾತ್ಮ ಗಾಂಧೀಜಿ ಅವರಿಗೆ ಮಾಡುವಂತ ಅವಮಾನ ಅಲ್ವಾ? ಇಂಥ ರಾಜಕಾರಣಿಗಳು ಇದಾರಲ್ವಾ ಅಂತ ಅವರ ಆತ್ಮ ದುಃಖಿಸಬಹುದಲ್ವಾ? ಇತಿಹಾಸನೂ ಗೊತ್ತಿಲ್ಲದ, ರಾಜಕೀಯದಲ್ಲಿ ಇನ್ನೂ ಎಳಸಾಗಿರುವಂಥ ಅಜ್ಜ ಬಾಳಾ ಸಾಹೇಬ್ ಠಾಕ್ರೆ ಎಂಥ ಹಿಂದುತ್ವವಾದಿ ಆಗಿದ್ರು ಅನ್ನೋದನ್ನು ತಿಳಿಯದ ಆದಿತ್ಯ ಠಾಕ್ರೆ ತಲೆಯಲ್ಲಿ ಕಿಂಚಿತ್ತೂ ಬುದ್ಧಿ ಇದ್ದಂತಿಲ್ಲ. ಇದ್ದಿದ್ರೆ ಹೀಗೆ ಹೇಳ್ತಾನೆ ಇರಲಿಲ್ಲ ಬಿಡಿ. 1988ರಿಂದಲೂ ಮಹಾರಾಷ್ಟ್ರದ ಹಲವೆಡೆ ಸ್ವಾತಂತ್ರ್ಯೋತ್ಸವದ ದಿನ ಮಾಂಸ ಮಾರಾಟ ಮಾಡೋದಿಲ್ಲ ಅಂತ CM ದೇವೇಂದ್ರ ಫಡ್ನವೀಸ್ ಅವರೇ ಹೇಳ್ಬಿಟ್ಟಿದ್ದಾರೆ. ಬಿಜೆಪಿಯ ಹಲವು ನಾಯಕರು ಕೂಡ ಸಾಕ್ಷಿ ಸಮೇತ ನಿಯಮದ ಬಗ್ಗೆ ಮಾತಾಡಿದ್ದಾರೆ. ಅಷ್ಟೇ ಯಾಕೆ, ಸಿದ್ಧಾಂತ ಮರೆತು ಕಾಂಗ್ರೆಸ್ ಜೊತೆಗೂಡಿ ಇದೇ ಉದ್ಧವ್ ಠಾಕ್ರೆ CM ಆಗಿದ್ರಲ್ವಾ, ಆಗ್ಲೂ ಮಾಂಸ ಮಾರಾಟವನ್ನ ಬ್ಯಾನ್ ಮಾಡಲಾಗಿತ್ತು. ಆಗ್ಲೂ ಸ್ವಾತಂತ್ರ್ಯ ದಿನದಂದು ಕಸಾಯಿಖಾನೆಗಳು ಮುಚ್ಚಿದ್ವು. ಆಗೆಲ್ಲ ಬಾಯಿ ಮುಚ್ಕೊಂಡಿದ್ದಂಥ ಆದಿತ್ಯ ಠಾಕ್ರೆ ಈಗ ಆಹಾರದ ಸ್ವಾತಂತ್ರ್ಯ ಅಂತೆಲ್ಲ ಬೊಗಳೆ ಬಿಡ್ತಾ ಇದ್ದಾನೆ. ಇನ್ನು ಅಸಾದುದ್ದೀನ್ ಓವೈಸಿ ಬಿಡಿ, ಪಾಪ ಮುಸ್ಲಿಮರನ್ನ ಓಲೈಕೆ ಮಾಡೋದನ್ನ ಬಿಟ್ರೆ ಬೇರೇನೂ ಗೊತ್ತಿಲ್ಲ ಪಾಪ. ಇವರಿಗೆ ಸ್ವಾತಂತ್ರ್ಯ ದಿನದ ಖುಷಿಗಿಂತ ಸ್ವಾತಂತ್ರ್ಯ ದಿನದಂದು ಮಾಂಸ ತಿನ್ನೋಕೆ ಆಗಲ್ಲ ಅನ್ನೋ ನೋವೇ ಹೆಚ್ಚು ಕಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇವರ ಮನಸ್ಸಲ್ಲಿ ದೇಶ ಪ್ರೇಮ ಅಲ್ಲ, ಮಾಂಸ ಪ್ರೇಮ ಇದೆ. ಆಗಸ್ಟ್ 16ರಂದು ಕೃಷ್ಣ ಜನ್ಮಾಷ್ಟಮಿಯೂ ಇದೆ.
ಆಗ್ಲೂ ಮಾಂಸವನ್ನ ಮಾರಾಟ ಮಾಡೋದಿಲ್ಲ. ಈ ದುಃಖ ಕೂಡ ಓವೈಸಿ ಅವರನ್ನ ಕಾಡ್ತಾ ಇದೆ. ಇದೇ ಕಾರಣಕ್ಕೆ ಏನೇನೋ ಆರೋಪ ಮಾಡ್ತಾ ಇದ್ದಾರೆ. 2 ದಿನ ಮಾಂಸ ಇರೋದಿಲ್ಲ ಅಂತ ಒದ್ದಾಡು, ಆಹಾರ ಸ್ವಾತಂತ್ರ್ಯ ಅಂತೆಲ್ಲ ಬೊಬ್ಬೆ ಹಾಕುವ ಓವೈಸಿ ತ್ರಿವಳಿ ತಲಾಕ್ ಬ್ಯಾನ್ ಮಾಡಿದಾಗ ಅದರ ವಿರುದ್ಧ ಮಾತಾಡಿದ್ರು. ಶತಮಾನಗಳಿಂದ ಮುಸ್ಲಿಂ ಹೆಣ್ಣು ಮಕ್ಕಳು ತ್ರಿವಳಿ ತಲಾಕ್ನಿಂದ ಶೋಷಣೆಗೆ ಒಳಗಾಗಿದ್ರು ಕೂಡ, ಅವರು ಕಣ್ಣೀರಲ್ಲಿ ಕೈ ತೊಳ್ಕೊಂಡ್ರು ಕೂಡ ಆ ಮುಸ್ಲಿಂ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ಬಗ್ಗೆ ಈ ಮನುಷ್ಯನಿಗೆ ಕಾಳಜಿಯೇ ಇರಲಿಲ್ಲ. ಅವರ ಸ್ವಾತಂತ್ರ್ಯದ ಬಗ್ಗೆ ಇವರಿಗೆ ಅರಿವೇ ಆಗ್ಲಿಲ್ಲ. ಇಂಥ ವ್ಯಕ್ತಿ ಈಗ ಆಹಾರದ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಿದ್ದಾರೆ ಅಂದ್ರೆ ನಾಚಿಕೆ ಆಗ್ಬೇಕು ಇವರಿಗೆ. ಓವೈಸಿ, ಆದಿತ್ಯ ಠಾಕ್ರೆ, ಆ ಕಾಂಗ್ರೆಸ್ಸಿಗರ ಹಣೆಬೆರವೇ ಇಷ್ಟು. ಇವರು ಪ್ರತಿಯೊಂದರಲ್ಲೂ ರಾಜಕೀಯವೇ ಮಾಡ್ತಾರಂತ ಸುಮ್ಮನಾಗಬಹುದು. ಆದ್ರೆ ಇವರನ್ನ ಯಾರೂ ಪ್ರಶ್ನೆ ಮಾಡದೆ ಇದ್ರೆ ದೇಶಕ್ಕೆ ಅಪಾಯಕಾರಿ ಆಗ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಅನ್ನೋ ಕಾರಣಕ್ಕಾಗಿ ದೇಶದಾದ್ಯಂತ ಮದ್ಯ ಮಾರಾಟ ನಿಷೇಧಿಸಲಾಗಿರುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಜೊತೆಗೆ ಹಲವು ಪ್ರಮುಖ ದಿನಗಳಂದು ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ನಾಳೆ ಕುಡಿಯೋದು ಅವರವರ ಹಕ್ಕು ಅಂತ ಸ್ವಾತಂತ್ರ್ಯ ದಿನಾಚರಣೆ ಎಂದು ಕೂಡ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳೋದಿಕ್ಕೂ ಇವರು ಹೇಸೋದಿಲ್ಲ. ಇವರ ಮನಸ್ಸಲ್ಲಿ ಗಾಂಧೀಜಿಯೂ ಇಲ್ಲ, ಅವರು ಪ್ರತಿಪಾದಿಸಿದಂಥ ಗೋಹತ್ಯೆ ನಿಷೇಧದ ಚಿಂತನೆಯೂ ಇಲ್ಲ. ಇವರಿಗೇನಿದ್ರು ಓಟುಗಳು ಬೇಕು, ಅದರಲ್ಲೂ ಮುಸ್ಲಿಮರ ಓಟುಗಳೇ ಬೇಕು. ಅದಕ್ಕಾಗಿ ಇವರು ಗಾಂಧೀಜಿ ಸೇರಿ ಯಾರ ಚಿಂತನೆಗಳನ್ನು ಕೂಡ ಸಮಾಧಿ ಮಾಡೋದಕ್ಕೆ ಹಿಂಜರಿಯೋದಿಲ್ಲ. ಖಂಡಿತವಾಗಿ ಊಟ ಆಹಾರ ಅವರವರ ಆಯ್ಕೆ. ಇಷ್ಟ ಬಂದಿದ್ದನ್ನ ತಿನ್ನುವ ಹಕ್ಕು ಎಲ್ರಿಗೂ ಇದೆ. ಸಸ್ಯಾಹಾರಿಗಳಾದ್ರೆ ಸಸ್ಯಾಹಾರ, ಮಾಂಸಾಹಾರಿಗಳಾದ್ರೆ ಮಾಂಸವನ್ನ ಸೇವಿಸುವ ಅಧಿಕಾರ ಎಲ್ರಿಗೂ ಇದೆ. ಆದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಕೂಡ ಮಾಂಸವನ್ನೇ ತಿನ್ಬೇಕು ಅಂತ ಹಪಾಹಪಿ ಯಾರಿಗೂ ಇರೋದಿಲ್ಲ. ಅದರಲ್ಲೂ ಸ್ಥಳೀಯ ಆಡಳಿತ ಮಾಂಸ ಮಾರಾಟ ನಿಷೇಧಿಸಿದ್ರೆ ವ್ಯಾಪಾರಿಗಳು ಆ ಆದೇಶವನ್ನ ಪಾಲನೆ ಮಾಡ್ತಾರೆ. ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯ ದಿನದ ಸಂಭ್ರಮಕ್ಕಾಗಿ ನಾವು ಇಷ್ಟಾದ್ರೂ ಮಾಡೋಣ ಅಂತ ಹೇಳಿ ಪ್ರಬುದ್ಧತೆ ತೋರಿಸ್ತಾರೆ. ಮದ್ಯಪ್ರಿಯರು ಕೂಡ ಅಂದು ದೇಶ ಪ್ರೇಮವನ್ನ ಮೆರೀತಾರೆ. ಆದ್ರೆ ಹೊಲಸು ರಾಜಕೀಯವನ್ನೇ ತಲೆಯಲ್ಲಿ ತುಂಬಿಕೊಂಡಿರುವಂತಹ ಓವೈಸಿ, ಆದಿತ್ಯ ಠಾಕ್ರೆ ಅಂತವರು ಸುಖ ಸುಮ್ಮನೆ ಜನರನ್ನ ಎತ್ತಿ ಕಟ್ಟೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಜನರ ಮನಸ್ಸಲ್ಲಿ ವಿಷದ ಬೀಜವನ್ನ ಬಿತ್ತಿ ಅಲ್ಲೂ ಕೂಡ ಓಟಿನ ಬೇಳೆ ಬೇಯೋದಕ್ಕೆ ನೋಡ್ತಾರೆ. ಯಾಕಂದ್ರೆ ಇವರ ಬಳಿ ಹೇಳೋದಕ್ಕೆ ದೊಡ್ಡ ವಿಚಾರಗಳೇ ಇಲ್ಲ, ವಿಶಾಲವಾದ ಚಿಂತನೆಯಂತೂ ಕಿಂಚಿತ್ತೂ ಇಲ್ಲ. ಭಾರತಕ್ಕೇನು ಸುಮ್ಮನೆ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ. ಮದುವೆ ಕನಸು ಕಾಣೋ ವಯಸ್ಸಲ್ಲಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಅವರಂಥ ವೀರಾಧಿವೀರರು ಪ್ರಾಣ ತೆತ್ತಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರಂಥವರು ಸ್ವಂತ ಸೇನೆ ಕಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದಾರೆ. ಸಾವಿರಾರು ಜನರ ನೆತ್ತರು ಹರಿದ ಬಳಿಕವೇ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು. ನಾವು ಈ ಹೊಲಸು ರಾಜಕಾರಣಿಗಳ ಮಾತು ಕೇಳಿಕೊಂಡು ಮಾಂಸಾಹಾರ ಸಸ್ಯಾಹಾರ ಅಂತ ಕೂತ್ರೆ ನಮಗಿಂತ ದೇಶದ್ರೋಹಿಗಳು ಇನ್ಯಾರು ಇರೋದಿಲ್ಲ. ಸ್ವಾತಂತ್ರ್ಯ ದಿನಾಚರಣೆಯ ಹೊತ್ತಲ್ಲಿ ಎಲ್ಲರೂ ಭಾರತ ಮಾತೆಯನ್ನ ನೆನೆಯೋಣ. ಸ್ವಾತಂತ್ರ್ಯ ವೀರರನ್ನ, ಬಲಿದಾನಗೈದಂತಹ ಕ್ರಾಂತಿಕಾರಿಗಳನ್ನ ನೆನೆಯೋಣ. ಜೈ ಹಿಂದ್, ಜೈ ಕರ್ನಾಟಕ, ಭಾರತ್ ಮಾತಾ ಕಿ ಜೈ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.